ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಪಿಬಂತಿ ನದ್ಯಃ ಸ್ವಯಮೇವ ನಾಂಬಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನಾದಂತಿ ಸಸ್ಯಂ ಖಲು ವಾರಿವಾಹಾಃ ಪರೋಪಕಾರಾಯ ಸತಾಂ ವಿಭೂತಯಃ ಅಂತ. ಅಂದರೆ ನದಿಗಳು ಬೇರೆಯವರಿಗಾಗಿ ನೀರನ್ನು ಕೊಡುತ್ತೆ, ತಾನೇ ಸ್ವತಃ ಆ ನೀರನ್ನು ಕುಡಿಯೋದಿಲ್ಲ. ಮರಗಳು ಹಣ್ಣುಗಳನ್ನು ಬಿಡತ್ತೆ, ಆ ಹಣ್ಣುಗಳು ಬೇರೆಯವರು ಉಪಯೋಗಿಸ್ತಾರೆ ಹೊರತು ಅದನ್ನು ಮರ ಯಾವತ್ತೂ ತಿನ್ನೋದಿಲ್ಲ. ಅದೇ ರೀತಿ ಮೋಡಗಳು ನೀರನ್ನು ಸುರಿಸಿ ಮಳೆಯನ್ನು ಬರೆಸಿ ಬೆಳೆ ಬೆಳೆಯಕ್ಕೆ ಅಥವಾ ಹಣ್ಣುಗಳು ಬೆಳೆಯಕ್ಕೆ ಸಹಾಯ ಮಾಡುತ್ತೆ ಹೊರತು ಆ ಬೆಳೆದ ಬೆಳೆಗಳನ್ನು ಯಾವತ್ತೂ ಆ ಮೋಡ ತಿನ್ನಲ್ಲ. ಅದೇ ರೀತಿ ಪರೋಪಕಾರಿಗಳು ಬೇರೆಯವ್ರಿಗಾಗಿಯೇ ಕೆಲಸ ಮಾಡ್ತಾರೆ, ಯಾವತ್ತೂ ತಮಗೋಸ್ಕರ ಅಂತ ಮಾಡ್ಕೊಳ್ಳೋದಿಲ್ಲ. ಇದು ಈ ಸುಭಾಷಿತದ ಅರ್ಥ. ಅಂದರೆ ಜೀವನದಲ್ಲಿ ನಾವು ಬರೇ ನಮಗೆ ಸ್ವಂತಕ್ಕೆ ನಂದು ಅಂತ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕೈಯಲ್ಲಾಗೋಷ್ಟು ನಾವು ಪರೋಪಕಾರ ಅಂದರೆ ಇನ್ನೊಬ್ಬರಿಗೆ ಸಹಾಯ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದ್ರೆ ಅದರಿಂದ ನಮಗೆ ಪುಣ್ಯ ದೊರೆಯುತ್ತೆ, ಹಾಗೆ ಮನಸ್ಸಿಗೆ ಒಂದು ಶಾಂತಿ ದೊರೆಯುತ್ತೆ, ನೆಮ್ಮದಿ ದೊರೆಯುತ್ತೆ. ಈ ಥರ ಸುಭಾಷಿತಗಳಲ್ಲಿರುವಂತಹ ಆ ಸಾರವನ್ನು ಅರ್ಥಕೊಂಡು ನಾವು ಕೆಲಸ ಮಾಡಿದಾಗ ಅದು ನಿಜವಾಗಿಯೂ ಒಂದು ಪುಣ್ಯದ ಕೆಲಸ, ಪುಣ್ಯದ ಕಾಯಕ. ಅದು ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಮಗನ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಮೊದಲೇನೆ. ಅವನು ಆಟಿಸಮ್ ಜೊತೆಗೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಒಂದು ತೊಂದರೆಯಿಂದ ಬಳಲ್ತಾ ಇದ್ದಾನೆ ಅಂತ. ಆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಕಾಯಿಲೆ ಬಂದಾಗ ಬರೇ ಬಂದವರಿಗೆ ಮಾತ್ರ ಅಲ್ಲ, ಅಂದರೆ ಆ ಪೇಷಂಟ್ಗೆ ಮಾತ್ರ ಅಲ್ಲ, ಆ ಕುಟುಂಬದವರಿಗೆ ಎಷ್ಟು ಮಾನಸಿಕ ಆಘಾತ, ಎಷ್ಟು ಕಷ್ಟ. ಅಂದರೆ ಅವರನ್ನು ನೋಡಿಕೊಂಡು ಅವರ ಕಾಯಿಲೆಯ ವಿರುದ್ಧ ಹೋರಾಡೋದು ಎಷ್ಟು ಕಷ್ಟ ಅನ್ನೋದು ಅನುಭವಿಸಿದವರಿಗೆ ಮಾತ್ರನೇ ಗೊತ್ತು. ಈ ಥರ MS ಕಾಯಿಲೆ ಎಷ್ಟು ಅನೇಕ ಜನರಿಗೆ ಬಂದಿರುತ್ತೆ. ನನ್ನ ಮಗನಿಗೊಬ್ಬನಿಗೆ ಅಂತ ನಾನು ಹೇಳ್ತಾ ಇಲ್ಲ, ನಾನು ಆ MS ಕಾಯಿಲೆಯ ಪರಿವಾರ ಅಂದರೆ ಇಡೀ ಕುಟುಂಬ, ಕಾಯಿಲೆಯಿಂದ ಯಾರ್ಯಾರು ಬಳಲ್ತಾ ಇದ್ದಾರೆ ಆ ಪೇಷಂಟ್ಗಳು ಹಾಗೂ ಅವರ ಕುಟುಂಬದ ಪರವಾಗಿ ಮಾತಾಡ್ತಾ ಇದ್ದೀವಿ. ಆ ಮಾನಸಿಕ ಆಘಾತ ಆದಾಗ ಅದನ್ನು ನಾವು ಹೇಗೆ ಎದುರಿಸೋದು? ಈಗ ನನ್ನ ಮಗನಿಗೆ ಕಾಯಿಲೆ ಬಂದಾಗ ನಾವು ವೈದ್ಯರನ್ನು ತೋರಿಸಿದ್ವಿ, ವೈದ್ಯರು ಹೇಳಿದ್ರು, ವೈದ್ಯರೇ ನಮಗೆ ಅಡ್ವೈಸ್ ಮಾಡಿದ್ರು. ಅಂದರೆ ನಮ್ಮ ಭಾರತದಲ್ಲಿ ಒಂದು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಸೊಸೈಟಿ ಆಫ್ ಇಂಡಿಯಾ ಅಂತ ಒಂದಿದೆ, ಒಂದು ಭಾಗವಾಗಿ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಸೊಸೈಟಿ ಆಫ್ ಕರ್ನಾಟಕ ಅಂತ ಬೆಂಗಳೂರಲ್ಲಿದೆ, ನೀವು ಅದರ ಮೆಂಬರ್ ಆಗಿ ಅಂತ. ಅಂದರೆ MS ಸೊಸೈಟಿ ಅಂತ ನಮ್ಮ ಬೆಂಗಳೂರಲ್ಲಿದೆ. ಅದು ಆ ಸೊಸೈಟಿಯಿಂದ ನಿಜವಾಗ್ಲೂ ನಮಗೆಷ್ಟು ಒಂದು ಸಮಾಧಾನ ಸಿಕ್ತು. ಬೇರೆಯವರ ನೋವನ್ನು ನೋಡಿದಾಗ ನಮ್ಮ ನೋವು ಸ್ವಲ್ಪ ಕಡಿಮೆ ಅಂತ ಅನ್ಸಕ್ಕೆ ಶುರುವಾಯಿತು ನಮಗೆ. ಯಾಕಂದರೆ ತುಂಬ ಜನ ಓಡಾಡೋಕ್ಕಾಗದೆ ಇಬ್ಬರು ಸಹಾಯ ತಗೊಳ್ಬೇಕಾದಂತಹ ಪರಿಸ್ಥಿತಿ, ಅಥವಾ ವೀಲ್ ಚೇರಲ್ಲಿ ಓಡಾಡುವಂತಹ ಪರಿಸ್ಥಿತಿ, ಈ ಥರ ಎಲ್ಲ ಬಂದಾಗ ಆ ಕುಟುಂಬ ಎಷ್ಟು ಕಷ್ಟಪಡಬೇಕಾಗತ್ತೆ. ಮನೆಯಲ್ಲಿ ಕುಟುಂಬದ ನಿರ್ವಹಣೆ ಮಾಡುವಂತಹ ಯಜಮಾನ ಅವನೇ ಆ ಕಾಯಿಲೆಯಿಂದ ಬಳಲ್ತಿದ್ದಾಗ ಬೇರೆಯವರು ಅಂದರೆ ಉಳಿದ ಕುಟುಂಬದ ಸದಸ್ಯರು ಅದೆಷ್ಟು ನೋವು ತಿನ್ನಬೇಕಾಗತ್ತೆ. ಇದೆಲ್ಲನೂ ನಮಗೆ ತಿಳಿಯೋಕ್ಕೆ ಕಾರಣ ಆಗಿರೋದು MS ಸೊಸೈಟಿ. ಆ MS ಸೊಸೈಟಿಯ ಸಂಸ್ಥೆಯನ್ನು ಕಟ್ಟಿದಾರೋ ಅದರಲ್ಲಿ MS ಕಾಯಿಲೆಯಿಂದ ಬಳಲ್ತಿರುವವರು ಇದ್ದಾರೆ ಅಂತ, ಆ ಬಳಲಿಕೆಯನ್ನು ಅರ್ಥಕೊಂಡಿರುವವರು ಅದರಲ್ಲಿ ಮೆಂಬರ್ ಇದ್ದಾರೆ. ಆ ಥರ ಇರುವಾಗ ಅವರಿಗೆ ಆ ಕಾಯಿಲೆಯ ಆಳ, ಕಾಯಿಲೆಯ ಕಷ್ಟ ಅಥವಾ ಅದರ ಕಷ್ಟದ ಅನುಭವ, ಹಾಗೆ ಅವರು ಏನು ಮಾಡಿದ್ರೆ ಸಂತೋಷವಾಗಿರಬಲ್ಲರು ಅನ್ನೋ ಆ ಸಂತೋಷದ ಎತ್ತರ ಎಲ್ಲನೂ ಅವರು ಅರ್ಥಕೊಂಡಿದ್ದಾರೆ. MS ಸೊಸೈಟಿಯ ಆ ಮೆಂಬರ್ಗಳಿಗೆ, ಆ ಸದಸ್ಯರಿಗೆ ಈ ಎಲ್ಲ ಆ ನೋವಿನಿಂದ ಆಗುವ ಸಾಧಕ ಬಾಧಕ ಎಲ್ಲದರ ಬಗ್ಗೆನೂ ಅವರು ಅರ್ಥಕೊಂಡು ಅದಕ್ಕಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಥರ ಕಾಯಿಲೆಯಿಂದ ಬಳಲ್ತಿರೋರು ತುಂಬ ಮಾನಸಿಕವಾಗಿ ಆಘಾತಗೊಂಡಿರ್ತೀವಿ. ಆಗಾಗ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಿನ್ನೆ ವ್ಯಾಲೆಂಟೈನ್ಸ್ ಡೇಯ ಒಂದು ಸಂತೋಷವನ್ನು ನಾವು MS ಪೇಷಂಟ್ಗಳು ಹಾಗೂ ಅವರ ಕುಟುಂಬದವರು
ಬೆಂಗಳೂರಿನ ಪ್ಲಾನೆಟೋರಿಯಂ ಅಲ್ಲಿ, ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂ ಅಲ್ಲಿ ಅವರು ಒಂದು ಸ್ಪೆಷಲ್ ಶೋವನ್ನ ಆಯೋಜಿಸೋದ್ರ ಮೂಲಕ ನಡೆಸಿಕೊಟ್ರು. ನಿಜವಾಗ್ಲೂ ನಾವು ಹೋಗಿ ಅದೆಷ್ಟು ಖುಷಿ ಪಟ್ವಿ ಅಂದ್ರೆ, ನನ್ನ ಮಗ ಬೇರೆ 1 ತಿಂಗಳಿಂದ ಮಾನಸಿಕವಾಗಿ ತುಂಬಾ ಅವನು ಕಷ್ಟದಲ್ಲಿದ್ದಾನೆ. ಅಂದ್ರೆ ಅವನು ತುಂಬಾ ಅವನ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆಯಾಗಿ ಅವನು ಕ್ರೂರ ರೀತಿ, ಅಂದ್ರೆ ಅಗ್ರೆಸಿವ್ ಬಿಹೇವಿಯರ್, ವ್ಯಗ್ರವಾದ ಒಂದು ಸ್ವರೂಪದಲ್ಲಿ ಅವನು ಇರುವಾಗ ನಮಗೂ ನಾವು ಮನೆಯಿಂದ ಆ ಕಡೆ ಹೋಗೋದೇ ಅಭ್ಯಾಸನ ನಿಂತು ಹೋಗ್ಬಿಟ್ಟಿತ್ತು. ಆ MS ಸೊಸೈಟಿಯ ಒಂದು ಕಾರ್ಯಕ್ರಮ ಮೂಲಕ ನಾವು ಹೋಗೋದಾ ಬೇಡವಾ ಅಂತಾನೂ ನಾವು ನಿನ್ನೆ ಯೋಚನೆ ಮಾಡಿದ್ವಿ. ಯಾಕಂದ್ರೆ ಈ ತರ ಇವನನ್ನ ಹೇಗಪ್ಪ ಕಂಟ್ರೋಲ್ ಮಾಡೋದಲ್ಲಿ ಅನ್ನೋದೊಂದು ತುಂಬಾ ನಮ್ಗೆ ಯೋಚನೆ ಆಗಿತ್ತು. ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ತುಂಬಾ ಖುಷಿ ಪಟ್ವಿ, ತುಂಬಾ ಸಮಾಧಾನ ಆಯಿತು. ನಮ್ಮ ಥರನೇ ಬಳಲುತ್ತಿರುವ ಅನೇಕ ತೊಂದರೆಗಳಿರುವ ಪೇಷಂಟ್ಗಳನ್ನು ನೋಡಿ, ಅಥವಾ ನಮ್ಗಿಂತ ತುಂಬಾ ಕಷ್ಟದಲ್ಲಿರುವ ಒಂದು ಸ್ಥಿತಿಯಲ್ಲಿರೋರನ್ನ ನೋಡಿ, ನಮ್ಗೇನೋ ಒಂದು ಅವ್ರ ಹತ್ರ ಮಾತಾಡಿ ಅವರನ್ನು ನೋಡಿ ಏನೋ ತುಂಬಾ ಒಂದು ಮಾನಸಿಕವಾಗಿ ತುಂಬಾ ಸಮಾಧಾನ ಸಿಕ್ತು. ಈ ಅನೇಕ ಕಾರ್ಯಕ್ರಮಗಳನ್ನ MS ಸೊಸೈಟಿ ಆಗಾಗ ನಡೆಸಿಕೊಡ್ತಾ ಇರುತ್ತೆ. ಹೊಸ ವರ್ಷದ ಆಚರಣೆ ಇರ್ಬೋದು, ಕ್ರಿಸ್ಮಸ್ ಆಚರಣೆ ಇರ್ಬೋದು, ಎಲ್ಲರನ್ನು ಸೇರಿಸಿ ನಾವೆಲ್ಲ ಮಾನಸಿಕವಾಗಿ ಒಂಥರ ಎಲ್ಲರೂ ಒಂದೇ ರೀತಿಯ ಒಂದೇ ಕುಟುಂಬದವ್ರ ತರ ನೋವಿನಲ್ಲಿರ್ತೀವಿ. ಅವ್ರಿಗೆಲ್ಲ ಒಂದು ಸಮಾಧಾನವನ್ನ ಹೇಳುವಂತಹ, ಚೇತನವನ್ನ ತುಂಬುವಂತಹ, ಅವರ ನೋವಲ್ಲಿ ನಾವು ಭಾಗಿ ಅನ್ನೋ ಒಂದು ಸ್ಥಿತಿಯನ್ನ ಅವರು ತಂದು ನಮ್ಗೆಲ್ಲ ತುಂಬಾ ಸಂತೋಷವನ್ನು ಕೊಡ್ತಾರೆ. MS ಸೊಸೈಟಿ ತುಂಬಾ ಅನೇಕ ಉತ್ತಮ ಕೆಲಸಗಳನ್ನ ಮಾಡುತ್ತೆ. ನಮ್ಗೆ ವೈದ್ಯರ ಭೇಟಿ ಆಗಿರಬಹುದು, ಅಥವಾ ಕಾಯಿಲೆಯಿಂದ ಬಳಲ್ತಾ MS ಕಾಯಿಲೆ ಬಂದಾಗ ಅದಕ್ಕೆ ಫಿಸಿಯೋಥೆರಪಿ ಅಗತ್ಯ ತುಂಬಾ ಇದೆ. ಅಂತಹ ಫಿಸಿಯೋಥೆರಪಿಯನ್ನ ಕೊಡಿಸುವುದಿರ್ಬೋದು, ಅಥವಾ ನಮಗೆ ಅದಕ್ಕೆ ಹಣವನ್ನ ಖರ್ಚು ಮಾಡುವ ಸಾಧ್ಯತೆ ನಮ್ಮ ಕೈಯಲ್ಲಿ ಇಲ್ಲ ಅಂತ ಅನ್ನುವವರಿಗೆ ಅದು ಉಚಿತವಾಗಿ ಈ ತರ ಫಿಸಿಯೋಥೆರಪಿ ಸೌಲಭ್ಯವಾಗಿರಬಹುದು, ಅಥವಾ ಔಷಧಗಳಲ್ಲಿ ಸ್ವಲ್ಪ ರಿಯಾಯಿತಿ, ಅಥವಾ ಉಚಿತವಾಗಿ ಔಷಧಗಳನ್ನು ಕೊಡಿಸೋದಾಗಿರ್ಬೋದು. ಇದೆಲ್ಲ ತುಂಬಾ MS ಸೊಸೈಟಿ ಮಾಡುತ್ತೆ. ಅದ್ರ ಜೊತೆಗೆ ಸರ್ಕಾರದ ಸೌಲಭ್ಯಗಳೇನಾದರೂ ಇದ್ರೆ ಅದ್ರ ಬಗ್ಗೆ ತಿಳುವಳಿಕೆ, ಅಥವಾ ಅದಕ್ಕಾಗಿ ಅವರು ಪ್ರಯತ್ನ ಮಾಡೋದಾಗಿರ್ಬಹುದು. ಅಥವಾ ಈ ನಮ್ಮ MS ಕಾಯಿಲೆಗಳಿಗೆ ವಿಮಾ ಸೌಲಭ್ಯ ಸಿಗಲ್ಲ, ಆ ವಿಮೆಯ ಲಭ್ಯತೆಗಾಗಿ ಹೋರಾಡೋದಿರ್ಬೋದು. ಅನೇಕ ಕೆಲಸ ಹಾಗೆ ನಡೆಯಕ್ಕೆ MS ಕಾಯಿಲೆ ಬಂದಾಗ ಓಡಾಡಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ, ಅಂದ್ರೆ ಗಾಲಿ ಕುರ್ಚಿಗಳನ್ನು ಅವಲಂಬಿಸುವಂತಹ ಪರಿಸ್ಥಿತಿ ಬಂದವರಿಗೆ ಉಚಿತವಾಗಿ ಗಾಲಿ ಕುರ್ಚಿಗಳು, ಅಂದ್ರೆ ವೀಲ್ ಚೇರ್ ಅನ್ನ ಕೊಡಿಸುವಂತಹುದಾಗಿರಬಹುದು, ಅಥವಾ ನಡೆಯಕ್ಕಾಗದೇ ಇರೋರಿಗೆ ಸಪೋರ್ಟ್, ಕೈಯ ಸಪೋರ್ಟ್ಗಾಗಿ ಸಹಕಾರವನ್ನು ನೀಡುವಂತಹ ಕೋಲುಗಳನ್ನು ಕೊಡಿಸೋದಾಗಿರ್ಬಹುದು ಅಂತ ಅನೇಕ ಉತ್ತಮ ಕೆಲಸಗಳನ್ನ ಮಾಡಿ ಎಲ್ಲರಿಗೂ ಮಾನಸಿಕ ಸ್ಥೈರ್ಯವನ್ನು ತುಂಬುವಂತಹ ಕೆಲಸ ಮಾಡ್ತಾ ಇದೆ. ನಿಜವಾಗ್ಲೂ ಇಂತಹ ಸಂಸ್ಥೆಗಳು ಒಂದಲ್ಲ ನೂರಾರು ಬರಬೇಕು. ಈ MS ಕಾಯಿಲೆಗಂತಲ್ಲ, ಎಲ್ಲಾ ರೀತಿಯ ತೊಂದರೆಗಳಿಗೆ ಈ ತರ ಒಂದು ಸಂಸ್ಥೆಗಳಿದ್ದಾಗ ನಮಗೂ ಒಂದು ಮಾನಸಿಕವಾಗಿ ನಾವು ಹೋರಾಡಲು ನಮಗೂ ಒಂದು ಸ್ಫೂರ್ತಿ ಸಿಗತ್ತೆ. ಅವರು ನಮ್ಮನ್ನ ಆ ಥರ ಹೋರಾಡಲು ಉತ್ತೇಜನ ನೀಡ್ತಾರೆ. ಯಾಕಂದ್ರೆ ನಾವು ಕಾಯಿಲೆ ಅಂತ ಅದರಲ್ಲೇ ಕೊರಗಿದ್ರೆ ನಮ್ಮ ಕಾಯಿಲೆ ಇನ್ನೂ ಉಲ್ಬಣವಾಗುವುದೇ ಹೊರತು ಕಡಿಮೆ ಅಂತೂ ಆಗಲ್ಲ. ಹಾಗಾಗಿ ಅದನ್ನ ಮೆಟ್ಟಿ ನಿಲ್ಲೋ ಸಾಮರ್ಥ್ಯವನ್ನು ಬೆಳೆಸುವ ರೀತಿಯಲ್ಲಿ MS ಸೊಸೈಟಿ ಕೆಲಸ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ಥರ ಕಾರ್ಯಗಳಿಗೆ, ಅಥವಾ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥದ್ದು, ಈ ಥರ ಕಾರ್ಯಗಳಲ್ಲಿ ಕೈ ಜೋಡಿಸಿದಾಗ ಆ ಕಾರ್ಯನು ಸುಲಭವಾಗತ್ತೆ. ಯಾವತ್ತಿದ್ರೂ ಸಹಾಯ ಅನ್ನೋದು ಕಷ್ಟದಲ್ಲಿರೋರಿಗೆ ಹೊರತು ಸುಖದಲ್ಲಿರೋರಿಗೆ ಖಂಡಿತ ಅಲ್ಲ. ಹೇಗೆ ಅಂದರೆ, ನನಗೆ ನಿನ್ನೆ ನಾನು ಅಲ್ಲಿ ನೋಡಿರುವಂತಹ, ನಿನ್ನೆ ಅಂತಲ್ಲ, ನಮ್ಮ MS ಪೇಷಂಟ್ಗಳು ಅವರೇ ಬಳಲ್ತಾ ಇರ್ತಾರೆ ಕಾಯಿಲೆಯಿಂದ. ಆದರೆ ಇನ್ನೊಬ್ಬ ಪೇಷಂಟ್ ಹತ್ತಕ್ಕೆ ಕಷ್ಟಪಡ್ತಿರ್ಬೇಕಾದ್ರೆ ಅವರ ಸಹಾಯ ಹಸ್ತ ನೀಡ್ತಾರೆ. ಎಷ್ಟು ಖುಷಿ ಆಗತ್ತೆ ಅದನ್ನು ನೋಡುವಾಗ. ಯಾಕಂದ್ರೆ ಅವರು ಆ ನೋವಿನ ಆಳ ಅವ್ರಿಗೆ ಗೊತ್ತು. ಅವ್ರು ಅನುಭವಿಸ್ತಿರುವಾಗ ಇನ್ನೊಬ್ಬರಿಗೂ ಅದೆಷ್ಟು ನೋವಿದೆ, ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ಅವರು ಪೇಷಂಟ್ಗಳು, ಅವರ ಕುಟುಂಬದವರೆಲ್ಲ ಎಷ್ಟು ಸಹಾಯ ಒಬ್ರಿಗೊಬ್ರು ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನಾವು ಅದಕ್ಕೆ ಹೇಳಕ್ಕೆ ಪದಗಳೇ ಇಲ್ಲ ನಮ್ಮ ಹತ್ರ. ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಇಷ್ಟೇ ಎತ್ತರದ ಒಂದು ಹೈಟಿನ ಒಂದು ಜಾಗಕ್ಕೆ ಹತ್ತಕ್ಕೆ ಒಂದು MS ಪೇಷಂಟ್ ಕಷ್ಟಪಡ್ತಿರ್ಬೇಕಾದ್ರೆ ನಮ್ಮ ಯಜಮಾನರು ಸ್ವಲ್ಪ ಸಹಾಯ, ಕಾಲನ್ನು ಸ್ವಲ್ಪ ಮೇಲೆ ಎತ್ತಿ ಇಟ್ಟಾಗ ಅವ್ರಿಗೆ ಅದೊಂದೆಷ್ಟು ಸಮಾಧಾನ ಸಿಕ್ಕಿದೆ ಅಂದ್ರೆ ಮನೆಗೆ ಬಂದು ಹೇಳ್ತಾ ಇದ್ರು, ನಾವು ದೇವರ ಪಾದ ಮುಟ್ಟಿ ನಾನು ಎತ್ತಿ ಇಟ್ಟಿರೋ ಅನುಭವ ನನಗಾಯ್ತು ಅಂತ. ಯಾಕಂದ್ರೆ ನಾವು ಆ ಥರ 2 ತಿಂಗಳು ಓಡಾಡಕ್ಕಾಗದೇ ಇರೋ ಸ್ಥಿತಿನಲ್ಲಿ ನಾವು ಆ ಕಷ್ಟವನ್ನ ಅನುಭವಿಸಿದೀವಿ. ನಾನು ಪ್ರತಿಯೊಬ್ಬರ ಹತ್ರ ಒಂದು ವಿನಂತಿ ನಂದು ಹೇಳೋದೇನೆಂದ್ರೆ,
ಯಾರಿಗೆ ಸಹಾಯ ಅಗತ್ಯ ಇದೆಯೋ ಅಲ್ಲಿ ನಿಮ್ಮ ಕೈಯಲ್ಲಾಗೋ ಒಂದು ಚಿಕ್ಕ ಧನ ಸಹಾಯ ಯಾರೂ ನಿಮ್ಮ ಹತ್ರ ಅಪೇಕ್ಷಿಸಲ್ಲ. ಬಿದ್ದಾಗ ನೀವು ಅವರಿಗೊಂದು ಹಸ್ತ ಕೊಟ್ಟವರನ್ನ ಎತ್ತಕ್ಕೆ ಸಹಾಯ ಮಾಡಿದ್ರೆ ಅದೇ ಅತ್ಯಂತ ದೊಡ್ಡ ಸಹಾಯ. ಹಾಗಾಗಿ ಸಾಮಾನ್ಯವಾಗಿ ಕಷ್ಟ ನೋಡಿರೋರಷ್ಟೇ ಈ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಸಾಮಾನ್ಯವಾಗಿ ಅದೊಂದು ಭಾವನೆ ಇರುತ್ತೆ. ಯಾಕಂದ್ರೆ ಕೆಲವರು ಒಂದು ಕೆಮ್ಮ ಬಂದರೂ ಕಷ್ಟ, ಒಂದು ನೆಗಡಿ ಬಂದರೂ ಕಷ್ಟ, ನೋಡಿ ನನ್ನ ಕಷ್ಟದ ಮುಂದೆ ನಿಮ್ದೇನು ಕಷ್ಟ ಅಂತ ಕೇಳ್ತಾರೆ. ಯಾರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಇದ್ದಾರೆ ಭೂಮಿ ಮೇಲೆ ಅನೇಕ ಹೃದಯ ಶ್ರೀಮಂತಿಕೆ ಇರುವವರು ಅಥವಾ ಆ ಥರ ಕಷ್ಟದಲ್ಲಿರೋರಿಗೆ ಚೈತನ್ಯ ತುಂಬಿ ಅವರು ಎದ್ದೇಳಕ್ಕೆ ಸಹಾಯ ಮಾಡುವಂತಹ ಅನೇಕ ಜನ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಕೈಯಲ್ಲಾಗೋ ಒಂದು ಚಿಕ್ಕ ಸಹಾಯನೇ ಅಲ್ಲಿ ಆ ಬಿದ್ದವನಿಗೆ ಇನ್ನೇನು ಸಹಾಯ ಬೇಕು. ನೀವು ದುಡ್ಡು ಕೊಟ್ಟರೆ ಅವನು ತಗೋತಾನೆ. ಅದು ಒಬ್ಬ ಬಿದ್ದಿರ್ತಾರೆ ಕೆಳಗಡೆ, ಏನೋ ಎಡವಿ ಬೀಳ್ತಾನೆ, ಅವನಿಗೆ ನೀವು ದುಡ್ಡಿನ ಅಗತ್ಯ ಅವನು ಕೇಳಲ್ಲ. ಅವನಿಗೆ ಹೇಳಕ್ಕೆ ಆಗ್ತಾ ಇರಲ್ಲ, ಯಾಕಂದ್ರೆ ಕಾಲು ನೋವಾಗಿರುತ್ತೆ. ನಾವು ಸ್ವಲ್ಪ ಹೇಳಕ್ಕೆ ಸಹಾಯ ಮಾಡಿದ್ರಾಯ್ತು. ಅದೇ ಅತ್ಯಂತ ದೊಡ್ಡ ಸಹಾಯ. ಮಾನಸಿಕವಾಗಿ ನೊಂದಿರೋರಿಗೆ ನಿಮ್ಮ ಒಂದು ಧೈರ್ಯದ ಮಾತುಗಳು ಅದೇ ದೊಡ್ಡ ಸಹಾಯ. ಬಾಯಾರಿರೋರಿಗೆ ಆ ಸಮಯದಲ್ಲಿ ಒಂದು ಲೋಟ ನೀರು ಕೊಟ್ಟರೆ ಅದೇ ಒಂದು ದೊಡ್ಡ ಸಹಾಯ. ಹಸಿದಿರೋವಂಥವನಿಗೆ ಒಂದು ಹೊತ್ತಿನ ಒಂದು ತುತ್ತು ಅನ್ನ ಕೊಟ್ಟರೆ ಅಥವಾ ಊಟ ಕೊಟ್ಟರೆ ಅದೇ ದೊಡ್ಡ ಸಹಾಯ. ಆ ಥರ ನಿಮ್ಮ ಸಹಾಯ ಅದು ಧನ ರೂಪದಲ್ಲೇ ಆಗಿರಬೇಕು ಅಥವಾ ಧಾನ್ಯ ರೂಪದಲ್ಲೇ ಆಗಿರಬೇಕು, ಆ ಥರದ ಏನೂ ಇಲ್ಲ. ನಮ್ಮ ಕೈಯಲ್ಲಾಗೋ ಸಣ್ಣ ಸಣ್ಣ ಸಹಾಯ, ಆ ಸಹಾಯದಿಂದ ಎಷ್ಟೋ ಜನರ ಜೀವನ ಬೆಳಕಾಗತ್ತೆ, ಎಷ್ಟೋ ಜನರ ಮಾನಸಿಕ ಸ್ಥಿತಿ ಉಜ್ವಲವಾಗತ್ತೆ. ಅವರು ಆ ನೋವನ್ನು ಮರೆತು ಅವರ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ. ಅದನ್ನು ನೋಡೋದ್ರಲ್ಲೇ ಸಿಗೋ ಸುಖ ಇನ್ನೆಲ್ಲೂ ಸಿಗಲ್ಲ. ಅತ್ಯಂತ ದೊಡ್ಡ ಮನುಷ್ಯರು, ಮಹನೀಯರು, ಅವರೆಲ್ಲರೂ ಈ MS ಕಾಯಿಲೆಯ ಆಳ ಅಗಲ ಎತ್ತರವನ್ನು ಅರ್ಥಕೊಂಡು ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನಾಡಿದ್ದಾರೆ. ಅಂತಹದರಲ್ಲಿ ಒಬ್ಬರು ನಮ್ಮ ಭಾರತದ ಹೆಸರುವಾಸಿಯಾದ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರು MS ಸೊಸೈಟಿ ಪರವಾಗಿ MS ಕಾಯಿಲೆಯ ಬಗ್ಗೆ ಎಷ್ಟು ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ನಿಮಗೆ ಅದರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ಹಾಕ್ತಾ ಇದ್ದೀನಿ, ನೋಡಿ. Hello everyone. Today I'd like to talk about multiple sclerosis or MS, a chronic neurological disorder that currently has no cure and remains largely unexplained in terms of its causes. It's particularly concerning because MS often affects individuals at a critical phase in their lives when they are preparing to start families and pursue careers. One significant challenge faced by the MS community is the high cost of treatment, which makes necessary medications inaccessible for many patients. I fully support the efforts of the India MS community as they strive to create greater awareness about this relatively unknown condition. If not diagnosed promptly, MS can lead to severe disability, impacting not just the individuals but their families too. I urge all of you to take some time to learn more about MS and understand the importance of early diagnosis, which can help slow down the progression of the disease. Let's join hands in raising awareness about this condition and work together to safeguard young lives. I would also like to take this opportunity to congratulate the Bengaluru chapter of the Multiple Sclerosis Society of India for being honored with the Karnataka State Award for their incredible work as a non-profit organization. I send my heartfelt wishes and support to all the courageous MS warriors and their families. Remember, you're not alone in this battle. Wishing everyone a joyful and meaningful India MS Day 2025. ಈ MS ಕಾಯಿಲೆಯ ಬಗ್ಗೆ ಮಾತನಾಡಿರುವಂತಹ ಅನಿಲ್ ಕುಂಬ್ಳೆ ಅವರಿಗೆ ಅವರ ಉತ್ತಮವಾದ ಪ್ರೋತ್ಸಾಹದ ನುಡಿಗಳಿಗೆ ನಮ್ಮೆಲ್ಲರ ಧನ್ಯವಾದಗಳು. ಹೀಗೆ ನಾನು ಈ MS ಸೊಸೈಟಿಯ ಬಗ್ಗೆ ಯಾಕೆ ಹೇಳಿರೋದಂದ್ರೆ, ಇನ್ನೊಬ್ಬರ ಒಳಿತನ್ನ ಬಯಸುವಂತಹದ್ದು ಸಂಸ್ಥೆಯಾಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು ಸಿಗೋದು ಸ್ವಲ್ಪ ವಿರಳ. ಅಂತಹ ಕಾರಣಕ್ಕೆ ಎಲ್ಲರಿಗೂ ಒಂದು ಪ್ರೋತ್ಸಾಹ ಬರಲಿ. ಕಷ್ಟದಲ್ಲಿರುವವರಿಗೆ ಅಥವಾ ನೊಂದವರಿಗೆ ಒಂದು ನಿಮ್ಮಿಂದ ಆಗೋ ಒಂದು ಸಣ್ಣ ಕಿಂಚಿತ್ ಸಹಾಯ, ಅದು ಒಂದು ಸಾಸಿವೆಯಷ್ಟು ನೀವು ಸಹಾಯ ಮಾಡಿದಾಗಲೂ ಅದು ಬೆಟ್ಟದಷ್ಟು ನಮಗೆ ಅನುಕೂಲ ಆಗತ್ತೆ.
ಅಂದರೆ ನೊಂದವರಿಗೆ ಸಹಾಯ ಆಗತ್ತೆ ಅಂತ ಹೇಳೋದಕ್ಕೋಸ್ಕರ ನಾನು ಈ ಉದಾಹರಣೆ MS ಸೊಸೈಟಿಯ ಕಾರ್ಯಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟು ನೊಂದವರಿಗೆ ಸ್ಫೂರ್ತಿಯನ್ನು ನೀಡೋದಲ್ಲದೆ ಕೆಲಸ ಅನೇಕ ಜನರಿಗೆ MS ಕಾಯಿಲೆ ಬಂದು ಕೆಲಸ ಕಳ್ಕೊಂಡಿರ್ತಾರೆ, ಓಡಾಡೋಕ್ಕಾಗಲ್ಲ ಅವರಿಗೆ, ಅಂಥವರಿಗೆ ಕೆಲಸದ ಕೊಡಿಸುವ ಪ್ರಯತ್ನ ಆಗಿರಬಹುದು, ಅಥವಾ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡ್ತಿರುವಂತಹ ಈ MS ಸೊಸೈಟಿಯನ್ನು ನಿಮಗೆ ಒಂದು ತಿಳಿಸೋಣ ಅದ್ರ ಬಗ್ಗೆ. ಹಾಗೆ ಅದರ ಥರ ನಾವು ನಮ್ಮ ಕೈಯಲ್ಲಾಗುವಷ್ಟು ಪ್ರಯತ್ನವನ್ನು ಅಥವಾ ಸಹಾಯವನ್ನು ಇನ್ನೊಬ್ಬರಿಗಾಗಿ, ನಮಗೆ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನು ವಿಶೇಷತೆ ಇಲ್ಲ, ಬರೀ ನಮ್ದು ನಂದು ನಂದು ಅಂತ ಮಾಡೋದು ಬಿಟ್ಟು ಕೈಯಲ್ಲಾಗುವಷ್ಟು ಇನ್ನೊಬ್ಬರಿಗಾಗಿ ನಾನು ಸೇವೆ ಮಾಡ್ತೀನಿ ಅಂತ ಖಂಡಿತವಾಗೂ ನಾವೆಲ್ಲರೂ ಒಂದು ನಿರ್ಧಾರ ಮಾಡೋಣ ಅಂತ ಹೇಳ್ತಾ ಪರೋಪಕಾರ ಅಂದರೆ ಇನ್ನೊಬ್ಬರ ಏಳಿಗೆಗಾಗಿ, ಇನ್ನೊಬ್ಬರ ಉಪಕಾರಕ್ಕಾಗಿ, ಕಷ್ಟದಲ್ಲಿರುವವರಿಗೆ ಸಾಂತ್ವನ ನೀಡುವುದಕ್ಕಾಗಿ ನಮ್ಮ ಒಂದು ಚಿಕ್ಕ ಪ್ರಯತ್ನ, ಸಣ್ಣ ಒಂದು ಕಾರ್ಯವನ್ನು ನಾವು ಮುಡುಪಾಗಿಡೋಣ ಅಂತ ಹೇಳಿ ನಿಮ್ಮ ಹತ್ರ ಹೇಳ್ತಾ, ಖಂಡಿತವಾಗೂ ನಿಮ್ಮ ಕೈಯಲ್ಲಾಗೋ ಒಂದು ಸಹಾಯವನ್ನು ನಿಮ್ಮ ದೃಷ್ಟಿಯಲ್ಲಿ ಯಾರಿಗೆ ಸಹಾಯದ ಅಗತ್ಯವಿದೆ ಅಂತ ಅನಿಸುತ್ತೆ ಅಂಥವರಿಗೆ ಖಂಡಿತ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.